ಕ್ಯಾಸ್ಟ್ ಸಿಸ್ಟಮ್ ಹಿಂಗಿದೆ. ಟಾಪಲ್ಲಿ, ಇಂಡಿಯಾದಲ್ಲಿ ಟಾಪಲ್ಲಿರೋ ಮೇಲ್ಜಾತಿ ಯಾವುದು? ಶ್ರೇಷ್ಠವಾದ ಜಾತಿ, ಟಾಪಲ್ಲಿರೋ ಮೇಲ್ಜಾತಿ ಯಾವುದು? ಹಾ, ಜೋರಾಗಿ ಹೇಳಿ ಸ್ವಾಮಿ. ನೋಡ್ರಿ, ಇಲ್ಲಿ ಯಾರು ಬ್ರಾಹ್ಮಣರಿಲ್ಲ, ಆದ್ರೂ ನೀವು ಅವ್ರ ಆಬ್ಸೆನ್ಸ್ ಅಲ್ಲೂ ಅವರೇ ಶ್ರೇಷ್ಠ ಅಂತ ಒಪ್ಕೊಂಡ್ಬಿಡ್ತೀರಿ. ಯಾರು ಶ್ರೇಷ್ಠ ಅಂದ್ರೆ ನಾನು ಶ್ರೇಷ್ಠ ಸ್ವಾಮಿ, ಯಾವ್ದ್ರಲ್ಲಿ ಕಡಿಮೆ ಇದೀವಿ ಅಂತ ಯಾರು ಹೇಳಲಿಲ್ಲ. ಯಾರು ಮೇಲ್ಜಾತಿ? ಬ್ರಾಹ್ಮಣರು ಸಾರ್ ಅಂದ್ಬಿಡ್ತಾರೆ. ಪಾಪ ನಿಮ್ ತಪ್ಪಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಅಂದೇ ತಾನೆ ಓದಿಸಿರೋದು. ವರ್ಣಾಶ್ರಮ ಪದ್ಧತಿ, ಬ್ರಾಹ್ಮಣ, ಅದ್ರ ಕೆಳಗಡೆ ಕ್ಷತ್ರಿಯ, ಅದ್ರ ಕೆಳಗಡೆ ವೈಶ್ಯ, ಅದ್ರ ಕೆಳಗಡೆ ಶೂದ್ರ ಅಂತ ಓದಿಸ್ಬಿಟ್ಟವ್ರೆ. ಹಾಗಾಗಿ ಎಲ್ಲ ತಲೆಗೂ ಅದೇ ಬಂದ್ಬಿಟ್ಟಿರೋದು ನಮ್ಗೆ. ಒಪ್ಕೋತೀರಾ? ಸೊ ಈಗ ಮೇಲೆ ಬ್ರಾಹ್ಮಣರಿದ್ದಾರೆ, ಒಪ್ಕೊಂಡ್ರಿ ನೀವೇ. ಅವ್ರ ಕೆಳಗಡೆ ಕರ್ನಾಟಕದಲ್ಲಿ ಯಾರಿರೋರು? ಇಮ್ಮಿಡಿಯೇಟ್ ಎರಡನೇ ಮೇಲ್ಜಾತಿ ಯಾವುದು ಕರ್ನಾಟಕದಲ್ಲಿ? ನಾವು ಮೇಲ್ಜಾತಿ ಅನ್ನೋರು ಯಾರು? ಲಿಂಗಾಯತರು. ಕರೆಕ್ಟಾ? ಯಾರು ಲಿಂಗಾಯತ ಬಂಧುಗಳಿದ್ರೆ ದಯವಿಟ್ಟು ನನಗೆ ಉತ್ತರ ಕೊಡಿ. ಲಿಂಗಾಯತರು ಮೇಲ್ಜಾತಿಯವರ ಕೆಳಜಾತಿಯವರ? ಒಂದು ಪದದಲ್ಲಿ ಉತ್ತರಿಸಿ. ಲಿಂಗಾಯತರು ಎರಡು ಆನ್ಸರ್ ಇರೋದು, ಎ ಬಿ ಎರಡಲ್ಲಿ ಒಂದು ಹೇಳ್ಬೇಕು. ಲಿಂಗಾಯತರು ಮೇಲ್ಜಾತಿಯವರ ಕೆಳಜಾತಿಯವರ? ಲಿಂಗಾಯತರಿಗೆ ಈ ಪ್ರಶ್ನೆ ಕೇಳಿದ್ರೆ ಅವ್ರ ಬಾಯಿನಲ್ಲಿ ಏನ್ ಬರ್ತೇಳಿ? ಏನ್ರಿ ರೇ ತಮಾಷೆ ಆಡ್ತೀರೇನ್ರಿ, ನಾವು ಮೇಲ್ಜಾತಿಯವರು ಅಂತ ಹೇಳ್ತಾರೆ. ಬೇಜಾರು ಮಾಡ್ಕೋಬೇಡಿ, ಸಿಟ್ಟು ಮಾಡ್ಕೋಬೇಡಿ, ಅಷ್ಟೇ ಪ್ರೀತಿಯಿಂದ ಎರಡನೇ ಪ್ರಶ್ನೆ ಕೇಳಿ. ಏನಂದ್ರೆ, ಅಣ್ಣಯ್ಯ ಬ್ರಾಹ್ಮಣರಿಗೆ ಹೋಲಿಸ್ಕೊಂಡ್ರೆ ನೀವು ಮೇಲ್ಜಾತಿನೋ ಕೆಳಜಾತಿನೋ ಅಂತ ಕೇಳಿ. ಏನ್ ಹೇಳ್ಬೇಕೀಗ ಅವರು? ಹೇಳಲೇಬೇಕು. ಯಾಕೆಂದ್ರೆ ನನ್ನ ತಲೆ ಮೇಲೆ ಒಬ್ಬ ಕೂತಿದ್ದಾನೆ ಅಂದ್ರೆ ನಾನು ಕೇಳುತ್ತಾನೆ. ಅವ್ರ ಬಾಯಿನಲ್ಲಿ ಹೌದು ನಾವು ಕೆಳಜಾತಿ ಅಂತ ಬಂದ ದಿನ ಈ ಜಾತಿ ವ್ಯವಸ್ಥೆ ಅಲ್ಲಾಡಕ್ ಶುರು ಆಗುತ್ತೆ. ಇದು ಸತ್ಯ. ಆದ್ರೆ ಅವರು ಮೇಲಕ್ಕೆ ನೋಡಕ್ ತಯಾರಿಲ್ಲ, ಕೆಳಕ್ ನೋಡ್ತಾರೆ, ಗೌಡ್ರು ನೋಡ್ತಾರೆ. ಗೌಡ್ರಿಗಿಂತ ನಾವು ಮೇಲ್ಜಾತಿ ಅಂತ ಅನ್ಕೊಂಡಿದ್ರೆ ಮೇಲಕ್ಕೆ ನೋಡಕ್ಕೆ ಭಯ, ಮೇಲಕ್ಕೆ ನೋಡಕ್ಕೆ ಧೈರ್ಯ ಬೇಕು, ಮೇಲಕ್ಕೆ ನೋಡಕ್ಕೆ ಸ್ವಾಭಿಮಾನ ಬೇಕು. ಓಹೋ, ಈ ನನ್ನ ಮಕ್ಕಳಲ್ಲಿ ಇಷ್ಟು ಜನ ನನ್ನ ತಲೆ ಮೇಲೆ ಕೂತವ್ರಾ ಅಂತ ಅನ್ಕೋಬೇಕು ಅಂದ್ರೆ ಧೈರ್ಯ ಸ್ವಾಭಿಮಾನ ಬೇಕಲ್ಲ. ಆ ಧೈರ್ಯ ಸ್ವಾಭಿಮಾನ ಇಲ್ದೇ ಇರ್ತಕ್ಕಂಥವ್ರು ಕೆಳಕ್ ನೋಡ್ತಾರೆ. ಓ, ಗೌಡ್ರಿಗಿಂತ ನಾನು ಮೇಲ್ಜಾತಿ. ನಮ್ಮ ಗೌಡ ಸಮುದಾಯದ ಬಂಧುಗಳನ್ನ ಕೇಳಿ, ಸ್ವಾಮಿ ಗೌಡ್ರೆ ನೀವು ಮೇಲ್ಜಾತಿನೋ ಕೆಳಜಾತಿನೋ ಯಾಕ್ಲಾ ಹೆಂಗೈತೆ ಮೈಗೆ? ಯಾಕೆಂದ್ರೆ ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರೆ, ನಾವು ಮೇಲ್ಜಾತಿ ಅನ್ಕೊಂಡ್ಬಿಟ್ಟವ್ರ. ಪಾಪ ಆಯ್ತು ಗೌಡ್ರೆ, ಎರಡನೇ ಪ್ರಶ್ನೆ ಕೇಳ್ತೀನಿ. ಬ್ರಾಹ್ಮಣರಿಗೆ ಲಿಂಗಾಯತರಿಗೆ ಹೋಲಿಸ್ಕೊಂಡ್ರೆ ನೀವು ಕೆಳಜಾತಿನೋ ಮೇಲ್ಜಾತಿನೋ ಅಂತ ಕೇಳಿ. ಆನ್ಸರ್ ಬರುತ್ತಾ? ಅವ್ರ ಬಾಯಿಂದ ಬರಲ್ವೋ? ಬರಲೇಬೇಕು. ಯಾಕಂದ್ರೆ ಸಿಸ್ಟಮ್ ಹಂಗಿದೆ ರೀ. ಅವ್ರು ಆಗ ಒಪ್ಕೋತ್ರ, ಹೌದೌದು ಬ್ರಾಹ್ಮಣರಿಗೆ ಲಿಂಗಾಯತರಿಗೆ ಹೋಲಿಸ್ಕೊಂಡ್ರೆ ನಾವು ಕೆಳಜಾತಿನೇ ಅಂತ ಅವ್ರ ಬಾಯಿಲಿ ಬರಬೇಕು. ಅವಾಗ ಜಾತಿ ವ್ಯವಸ್ಥೆ ಅಲುಗಾಡಕ್ಕೆ ಶುರು ಆಗುತ್ತೆ. ಓ, ನಾನೇ ಕೆಳಜಾತಿ, ಇವ್ರು ನನಗಿಂತ ಏನು ಶ್ರೇಷ್ಠ ಇವರು ಅಂತ ಯೋಚನೆ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅವರು ಮೇಲಕ್ಕೆ ನೋಡಲ್ಲ, ಕೆಳಗೆ ನೋಡ್ತಾರೆ, ಕುರುಬರು ನೋಡ್ತಾರೆ. ಅವರು ಕುರುಬರು ಹೋಲಿಸ್ಕೊಂಡ್ರೆ ನಾವು ಒಕ್ಕಲಿಗರ ಗೌಡರು ಮೇಲು. ಹೌದಾ? ಕುರುಬರನ್ನ ಕೇಳಿ, ನಮ್ಮ ಸಿದ್ದರಾಮಯ್ಯ ಅವ್ರ ಜಾತಿಯವ್ರನ್ನ ಏನಂತಾರೆ ಕುರುಬರು ಇವತ್ತು ಹಳ್ಳಿಗಳಲ್ಲೂ? ಓಯ್ ಕುರುಬಾಸ್, ನಾವು ಮೇಲ್ಜಾತಿ. ಹೌದಾ ಯಜಮಾನ್ರೆ? ನಿಮ್ ತಲೆ ಮೇಲೆ 3 ಜನ ಕೂತಾರಲ್ಲ, ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನೀವು ಮೇಲೆ ಕೆಳಗೆ ಕೇಳಿ. ಅವ್ರಿಗೆ ಹೋಲಿಸ್ಕೊಂಡ್ರೆ ನಾವು ಸ್ವಲ್ಪ ಕೆಳಕ್ಕೆ ಬತ್ತೀವಿ ಅಂತಾರೆ. ಹೌದೋ ಇಲ್ವೋ? ಹಂಗೆ ಕುಂಬಾರರು ಕೇಳಿ, ಉಪ್ಪಾರರು ಕೇಳಿ, ಗಾಣಿಗರು ಕೇಳಿ, ಇನ್ನೊಬ್ರು ಯಾವ ಜಾತಿಯವ್ರನ್ನವ್ರು ಕೇಳ್ರಿ, ಮೇಲಕ್ಕೆ ನೋಡಿದ್ರೆ ಅವ್ರ ತಲೆ ಮೇಲೆ ತುಂಬಾ ಜನ ಕೂತವ್ರೆ. ನೋಡಲ್ಲ, ಕೆಳಗೆ ನೋಡೋದು ನಾನು ಇವ್ರಿಗಿಂತ ಮೇಲ್ಜಾತಿ, ನಾನು ಇವ್ರಿಗಿಂತ ಮೇಲ್ಜಾತಿ, ನಾನು ಇವ್ರಿಗಿಂತ ಮೇಲ್ಜಾತಿ ಅನ್ನೋ ಸಮಾಧಾನದಲ್ಲೇ ಬದುಕ್ತಾ ಇದ್ದಾರೆ ಹೊರತು ನಾನು ಕೆಳಜಾತಿ ಇದು ಹೋಗಬೇಕು ಅಂತ ಬಾಬಾ ಸಾಹೇಬ್ರ ತರ, ಬುದ್ಧರ ತರ, ಬಸವಣ್ಣವ್ರ ತರ, ಕುವೆಂಪು ತರ, ಕನಕದಾಸರ ತರ ಆಲೋಚನೆ ಮಾಡೋದನ್ನ ಕಲಿಸ್ಬೇಕು ನಾವು ಅವ್ರಿಗೆ. ಇನ್ನು ಎಲ್ರಿಗಿಂತ ಕೆಳಗಡೆ ಎಸ್ಟಿಗಳವ್ರು ಇಲ್ಲಿ, ಈ ಕಪ್ಪು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎಸ್ಟಿಗಳವ್ರು ಇಲ್ಲಿ ಕೆಳಗೆ. ನಾಯಕ ಸಮುದಾಯದ ಎಸ್ಟಿ ಸಮುದಾಯದವ್ರನ್ನ ಹೋಗಿ ಕೇಳ್ರಿ, ಅಣ್ಣಯ್ಯ ನಾಯಕ ಅಣ್ಣಯ್ಯ ನೀನು ಮೇಲ್ಜಾತಿನೋ ಕೆಳಜಾತಿನೋ ಅಂತ ಏನಂತಾನೆ ಅಣ್ಣಯ್ಯ? ಓಯ್ ನಾನು SC ಅಲ್ಲ, ನಾನು ST ಅಂತಾನ. ST ಅಂದ್ರೆ ನಾವು ಮೇಲು. ಯಾರಿಗಿಂತ ಮೇಲು? SC-ಗಿಂತ ಮೇಲು ಅಂತ. ಪಾಪ ಅವನಿಗೆ ಅದೇ ಸಮಾಧಾನ. ಅವನ ತಲೆ ಮೇಲೆ 5,000 ಜಾತಿಗಳು ಕೂತಿವೆ. ನೀನ್ ST, ನೀನ್ ST, ನಿಂಗೆ ಮನೆ ಕೊಡಲ್ಲ, ನಿಂಗೆ ಬಾಡಿಗೆ ಮನೆ ಕೊಡಲ್ಲ, ನಿನ್ ಕೆಲಸ ಕೊಡಲ್ಲ, ಹೋಗು ಅಂತ ಓಡಿಸ್ತಾ ಇರ್ತಾರೆ. ಪಾಪ ಅದ್ರ ಬಗ್ಗೆ ಬೇಜಾರಿಲ್ಲ. ಅವನಿಗೆ ಸಮಾಧಾನ ಏನೋ, ಸದ್ಯ ನಾನು SC-ಗಳಿಗಿಂತ ಮೇಲು ಅನ್ನೋ ಖುಷಿ. ಪಾಪ ಅವ್ರನ್ನ ಕೇಳಿ, ಸ್ವಾಮಿ ನಿಮ್ಮ ತಲೆ ಮೇಲೆ 5,000 ಜಾತಿ ಕೂತವ್ರಲ್ಲ,
ನೀವು ಹೆಂಗ್ ಸ್ವಾಮಿ ಮೇಲ್ಜಾತಿ ಐತಿರಿ? ಮೇಲ್ಜಾತಿ ಅಂದ್ರೆ ಏನು? ನಮ್ಮ ತಲೆ ಮೇಲೆ ಯಾರು ಇರಬಾರ್ದು, ಅವರು ಮೇಲ್ಜಾತಿ. ತಲೆ ಮೇಲೆ ಒಬ್ರು ಇದಾರೆ ಅಂದ್ರೆ ನಾವು ಕೆಳಜಾತಿನ ತಾನೆ ಅಂತ ಕೇಳಿ ನೋಡ್ಬೇಕಲ್ಲ ಅವ್ರನ್ನ. ಇನ್ ಕೊನೆಯಲ್ಲಿರೋರು ಪಾಪ ಎಸ್ಸಿಗಳು. ಇಲ್ಲವರು ಇಲ್ಲಿ ಈ ನೀಲಿ ಕಾಣ್ತಾ ಇದ್ದಲ್ಲಿ ಇಲ್ಲಿ ಇಲ್ಲವರು ಇವರು ಇಲ್ಲಿದ್ದಾರೆ. ಇವರು ಎಸ್ಸಿಗಳು 101 ಜಾತಿಯವರು. ಇವರಲ್ಲೂ ಕೂಡ 2 ಭಾಗ ಆಗ್ಬಿಟ್ಟಿದೆ ಈಗ. ಟಚಬಲ್ ಎಸ್ಸಿ, ಅನ್ಟಚಬಲ್ ಎಸ್ಸಿ. ಈ ನೀಲಿನಲ್ಲೇ ಒಂದು ಅರ್ಧ ಒಂಚೂರು ಮೇಲೆ ನಮ್ಮ ಲಂಬಾಣಿ ಸಮುದಾಯದವರು ಇದಾರಲ್ಲ ಪಾಪ, ಅವ್ರನ್ನ ಕೇಳ್ರಿ. ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅವರೇ ಅನ್ಕೊಂಡಿದ್ದಾರೆ ನಾವು ಎಸ್ಸಿನೇ, ಆದ್ರೆ ನಾವು ಎಸ್ಸಿಗಳಲ್ಲೇ ಮೇಲ್ಜಾತಿ ಅನ್ಕೊಂಡ ಪಾಪ. ಅವ್ರನ್ನ ಇಡೀ ಊರು ಕೇರಿ ಥೂ ಇವನ್ ಎಸ್ಸಿ ಇವನ್ ಎಸ್ಸಿ ಇವನ್ ಎಸ್ಸಿ ಎಸ್ಸಿ ಅಂತ ಅವಮಾನ ಮಾಡ್ತಾ ಇರ್ತದೆ. ತಲೆ ಕೆಡಿಸ್ಕೊಳ್ಳಲ್ಲ. ಅವನೇನು ಎಸ್ಸಿಲೇ ನಾವು ಟಚಬಲ್ ಎಸ್ಸಿಗಳು, ನಾವು ಅನ್ಟಚಬಲ್ ಎಸ್ಸಿಗಳಲ್ಲ ಅಂತಾರವರು. ಜಾತಿ ಜಾತಿ ಎಷ್ಟು ಕೆಟ್ಟದಾಗಿದೆ. ಹಾ, ಇನ್ನು ತುದೀಲಿ ಈ ಪೆನ್ ಬರಿತದಲ್ಲ, ಇಲ್ಲಿ 2 ಜಾತಿಗಳು ಸಿಕ್ಕಬಿಟ್ಟವು ಪಾಪ, ಅನ್ಟಚಬಲ್ಸ್. ಇವ್ರ ಕೆಳಗಡೆ ಯಾರೂ ಇಲ್ಲ ಪಾಪ. ಇವ್ರ ಕೆಳಗಡೆನೂ ಯಾರು ಇದ್ಬಿಟ್ಟಿದ್ರೆ ಈ ಕಾರ್ಯಕ್ರಮನೇ ಆಯ್ತಿರ್ಲಿಲ್ಲ. ನಾವು ಮೇಲ್ಜಾತಿ ಮೇಲ್ಜಾತಿ ನಾವು ಮೇಲ್ಜಾತಿ ನಾವು ಮೇಲ್ಜಾತಿ ಹೋರಾಟನೂ ಆಗ್ತಿರ್ಲಿಲ್ಲ, ಕಾರ್ಯಕ್ರಮಗಳು ಆಗ್ತಿರ್ಲಿಲ್ಲ, ಸಂಘನೂ ಕಟ್ತಿರ್ಲಿಲ್ಲ, ಏನು ಬೇಕಿರ್ಲಿಲ್ಲ. ಯಾಕೆಂದ್ರೆ ನಾವು ಮೇಲ್ಜಾತಿ. ಒಂದು ಸಮಾಧಾನದಲ್ಲಿ ಬದುಕ್ತಾ ಇದ್ದಾರೆ ಪಾಪ. ಅವರೆಲ್ಲ ಸಮಾಧಾನದಲ್ಲಿ ಬದುಕ್ತಾ ಇದ್ದಾರೆ ನೋಡಿ ಪಾಪ. ಅವ್ರಿಗೂ ತಿನ್ನಕ್ಕೆ ಊಟ ಇಲ್ಲ, ಬಟ್ಟೆ ಇಲ್ಲ, ಮನೆ ಇಲ್ಲ, ಉದ್ಯೋಗ ಇಲ್ಲ, ನರಳ್ತಾ ಇದ್ದಾರೆ ಪಾಪ. OBCಗಳು SC STಗಳು ಮೇಲ್ಜಾತಿ ಅಂತ ಅನ್ಕೊಂಡವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಬಿಡ್ತಾ ಇಲ್ಲ. ಜಾತಿ ಧರ್ಮವನ್ನ ತಲೆಗೆ ತುರುಕ್ಬಿಟ್ರೋದ್ರಿಂದ ಒಂದು ಸಮಾಧಾನದಲ್ಲಿ ಬದುಕ್ತಾ ಇದ್ದಾರೆ. ಯಾಕೆ? ಅವ್ರಿಗೇನು ಸಮಾಧಾನ? ನನಗಿಂತ ಕೆಳಗಡೆ ಒಂದು ಜಾತಿ ಇದೆಯಲ್ಲ, ಅವ್ರಿಗಿಂತ ನಾನು ಮೇಲು ಅಂತ. ಈ ಅನ್ಟಚಬಲ್ಸ್ ಕೆಳಗಡೆ ಯಾರು ಇಲ್ಲದೆ ಇರೋದ್ರಿಂದ ಶೂನ್ಯ. ಅದಕ್ಕೆ ಶಿಕ್ಷಣ, ಸಂಘಟನೆ, ಹೋರಾಟ, ಹಾಡು, ಸೆಮಿನಾರು, ಕಾರ್ಯಕ್ರಮ, ಹೋರಾಟ, ಪ್ರತಿಭಟನೆ, ಇದು ಹೋಗ್ಬೇಕು, ಇದು ಸರಿ ಆಗ್ಬೇಕು ಅನ್ನೋರೆ ಪಾಪ ಈ ಪುಣ್ಯಾತ್ಮರು. ಆದ್ರೂ ಮಾನಸಿಕವಾಗಿ ಸಮಾಧಾನ ಆಗಿಲ್ಲ ಇವ್ರಿಗೆ. ಕೆಳಕ್ಕೆ ಯಾರು ಇಲ್ವಲ್ಲ, ಅದಕ್ಕೆ ಇವರು ಹಿಂಗ್ ಹೊಡೆದಾಗಿಲ್ಲ. ಇವರು ಹಿಂಗ್ ಹೊಡೆದೋಗ್ಬಿಟ್ಟವ್ರು. ಹಿಂಗ್ ನಾನು ಎಡ ನಾನು ಬಲ, ಒಟ್ಟಲ್ಲಿ ಹೆಂಗೋ ಹೊಡೆದೋಗ್ಬೇಕು ನಾವು, ಹೆಂಗೋ ಒಟ್ಟಾಗ್ಬಾರ್ದು ನಾವು. ಇಲ್ಲ ಕೆಳಕ್ ಮೇಲಕ್ಕಾರು ಹೊಡೆದೋಗ್ಬೇಕು, ಇಲ್ಲ ಎಡಕ್ ಬಲಕ್ಕಾರು ಹೊಡೆದೋಗ್ಬೇಕು. ಇದು ಸಿಸ್ಟಮ್, ಇದು ವರ್ಣಾಶ್ರಮ ಸಿಸ್ಟಮ್. ಎಲ್ಲಿ ಒಟ್ಟಾದ್ರೆ ಇವರು ಈ ದೇಶ ಆಳ್ಬಿಡ್ತಾರೋ, ಈ ದೇಶದ ಅಧಿಕಾರದ ಚುಕ್ಕಾಣಿ ಇವ್ರ ಕೈಗೆ ಬಂದ್ಬಿಡ್ತದೋ, ಎಲ್ಲಿ ಬುದ್ಧನ ವಿಚಾರಗಳು ಮತ್ತೆ ಬಂದ್ಬಿಡ್ತದೋ ಅನ್ನೋ ಕಾರಣಕ್ಕೆ ಹೆಂಗಾದ್ರೂ ಬದುಕು, ಹೊಡೆದೋಗ್ ಬದುಕು. ಹೆಂಗ್ ಹೊಡೆದೋಗಿದ್ದೀವಿ? ಕೆಳಗಡೆ ಇರೋ ಅನ್ಟಚಬಲ್ಸು, ನಾನು ಲೆಫ್ಟು, ನೀನ್ ರೈಟು. ಕೆಲವ್ರು ಕೇಳ್ತಾರೆ ನನ್ನ, ಸರ್ ಲೆಫ್ಟ್ ಶ್ರೇಷ್ಠನೋ ರೈಟು ಶ್ರೇಷ್ಠನೋ? ಈಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅದು. ಹುಡುಕ್ತಾ ಇದ್ದಾರೆ ಎಲ್ಲ ಬೇರ್ಗಳನ್ನ. ನಾವು ಶ್ರೇಷ್ಠ, ಓ ನಾವು ಶ್ರೇಷ್ಠ. ಇವರಿಬ್ಬರನ್ನು ಬೇರೆಯವ್ರು ಹೆಂಗ್ ನೋಡ್ತಾ ಇದಾರೆ? ಥೂ ನನ್ನ ಮಕ್ಕಳ 2 ಕಾಲು ಚಪ್ಪಲಿಗಳು ನೀವು. ನಾವು ಶ್ರೇಷ್ಠ ಅಂತ ಇವ್ರು ಕೂಗಿ ಹೇಳ್ತಾ ಇದೀವ? ಇವ್ರಿಗೆ ಹೇಳ್ತಾ ಇದೀವ ನಾವು ಕೂಗಿ? ನಾವು ಶ್ರೇಷ್ಠ ಅಂತ ಯಾರಿಗೆ ಹೇಳ್ತಾ ಇದೀವಿ? ಇಲ್ಲಿರೋರ್ಗೆ, ಪಕ್ಕದಲ್ಲಿರೋರ್ಗೆ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಹೊಲದ ಒಡೆಯ, ನಾನು ಮಹಾ ಆದಿಗ. ಯಾರ ಮುಂದೆ? ಇವರಿಬ್ಬರ ಮುಂದೆನೆ. ಮೇಲ್ಕೊಳಕ್ ಆಗ್ತಾ ಇಲ್ಲ. ಮೇಲಿರೋ ಸುಮ್ಮನೆ ಹೇಳಿ ನೋಡಿ ನಕ್ಬಿಡ್ತಾರೆ. ಹೋಗ್ರಿ ರೀ, ಗೊತ್ತು ನಿಮ್ ಕತೆ, ಹೋಗ್ರಿ ಪಾಪ, ಯಾಕೆ ಸುಮ್ಮನೆ ಹಿಂಗೆ ಆಗ್ತಾ ಇದ್ರಿ? ಯಾರ ಮುಂದೆ ಚಾಲೆಂಜ್ ಮಾಡ್ತಾ ಇರೋದು? ಅವನ್ಗಿವನು, ಇವನ್ಗವನು, ಎಡ ಬಲ. ಹೇಳಿ, ಎಡಗೈಲಿ ಜೋರಾಗಿ ಚಪ್ಪಾಳೆ ಹಾಕಿ ನೋಡೋಣ. ಎಡಗೈಲಿ ಜೋರಾಗಿ ಚಪ್ಪಾಳೆ ಹಾಕಿ ನೋಡೋಣ. ಜೋರು ಕಿವಿ ಕಿತ್ತ ಎಡಗೈಲಿ ಅಂತ ಹೇಳಿದೆ. ಎಡಗೈಲಿ ಜೋರಾಗಿ ಚಪ್ಪಾಳೆ ಹಾಕಿ ನೋಡೋಣ. ಕಿವಿ ಕಿತ್ತೋಗ್ಬೇಕು ಹಂಗೆ ಹಾಕಿ ನೋಡೋಣ. 1,000 ಜನ ಇದ್ರಿ, ಎಡಗೈಲಿ ಜೋರಾಗಿ. ಬೇಡವಾ? ಇಷ್ಟ ಇಲ್ವಾ? ಆಯ್ತು, ನೀವು ಎಡದ ವಿರೋಧಿಗಳು. ಬಲಗೈಲಿ ಜೋರಾಗಿ ಚಪ್ಪಾಳೆ ಹಾಕಿ ನೋಡೋಣ. ಬಲಗೈಲಿ ಎಡಗೈ ಹಾಕ್ರಿ, ಬಳಸ್ತೀರಿ? ಓಹೋ, ತಮಾಷೆ ಆಡ್ತೀರಾ ನೀವು. ಬಲಗೈಲಿ ಹೊಡಿರಿ ನೋಡೋಣ. ಹೆಂಗೆ ಅಂದ್ರೆ ಕಿವಿ ಕಿತ್ತೋಗ್ಬೇಕು. ಈ ಎಲ್ಲರಿಗೂ, ಇವ್ರು ಎಲ್ರಿಗೂ ಕಿವಿ ಕಿತ್ತೋಗ್ಬೇಕು. ಹಂಗೆ ಬಲಗೈಲಿ ಚಪ್ಪಾಳೆ ಹಾಕಿ ನೋಡೋಣ. ಕಾಮನ್ ಸೆನ್ಸ್ ಇಲ್ಲದೆ ನಾವು, ಅರೆ ನಮ್ಗೆ ಉದ್ಯೋಗ ಸಿಕ್ಕಿಲ್ಲ, ನಮಗ್ ಭೂಮಿ ಸಿಕ್ಕಿಲ್ಲ, ನಮ್ಗೆ ಅಧಿಕಾರ ಸಿಕ್ಕಿಲ್ಲ, ನಮಗ್ ಗೌರವ ಸಿಗ್ತಾ ಇಲ್ಲ, ಸ್ವಾಭಿಮಾನ ಸಿಗ್ತಾ ಇಲ್ಲ, ಇದನ್ನೆಲ್ಲನೂ ಕೊಡಿಸ್ಕೊಡಕ್ಕೆ ಬುದ್ಧರಿಂದ ಹಿಡ್ಕೊಂಡು ಬಸವಣ್ಣ, ಅಶೋಕ, ಟಿಪ್ಪು, ನಾಲ್ವಡಿ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಏನು ಶಾಹು ಮಹಾರಾಜರು, ನಾರಾಯಣ ಗುರು, ಪೆರಿಯಾರು, ಕಾಂಶಿರಾಮ್ ಸಾಹೇಬರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಹೋರಾಟ ಮಾಡಿದ್ದು ಸಮಾನವಾದ ಗೌರವಿತವಾದಂಥ ಬದುಕಿಗೋಸ್ಕರ. ಅದರ ಬೆನ್ನತ್ತಬೇಕಾಗಿತ್ತು ಹೊರತು ನಾವು ಯಾವ್ಯಾವ ಬೆನ್ನತ್ತಾ ಇದೀವಿ, ಯಾವ್ಯಾವ ಸರ್ಕಾರದ ಬೆನ್ನತ್ತಾ ಇದೀವಿ, ಯಾವ್ಯಾವ ಪಕ್ಷಗಳು ಬೆನ್ನತ್ತಾ ಇದೀವಿ, ಯಾವ್ಯಾವ ಲೀಡರ್ಗಳು ಬೆನ್ನತ್ತಾ ಇದೀವಿ ನಾವು.
ಏನು ಮಾಡ್ತಾ ಇದ್ದೀವಿ ನಾವು? ಏನು ಮಾಡಬೇಕಾಗಿತ್ತು ನಾವು? ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದನ್ನ ಕಾನ್ಶಿರಾಮ್ ಸಾಹೇಬರು ಬಿಡಿಸಿ ಹೇಳಿದ್ದಾರೆ.